ಶಿವಮೊಗ್ಗ ಜಿಲ್ಲೆಯ ಸಾಗರ ಯಲ್ಲಮ್ಮ ದೇವಿಯ ಮೂರ್ತಿ ಪ್ರತಿಷ್ಠಾಪನೆ ಕಾರ್ಯಕ್ರಮ ಅದ್ದೂರಿಯಾಗಿ ನೆರವೇರಿತು. ಸಾಗರ ಹಾಗೂ ಸುತ್ತಮುತ್ತ ದೇವಿಯ ಭಕ್ತರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ದೇವಿಯ ಕೃಪೆಗೆ ಪಾತ್ರರಾದರು. ಬೆಳಗ್ಗೆಯಿಂದಲೇ ಭಕ್ತ ಸಮೂಹ ಹರಿದು ಬಂದಿತು. ನಮಸ್ತೆ, ನಾನು ಪೂಜಾ ಸಿಂಗ್ ಅಂತ. ನಾನು ಓಮನ್ ಸಿಂಗ್ ಅವ್ರ ಮೊಮ್ಮಗಳು, ಹಿರಿ ಮೊಮ್ಮಗಳು. ನಾವು ಏನ್ ಇವತ್ತು ಕಟ್ಟಡ ನೋಡ್ತಾ ಇದೀವಿ ಯಲ್ಲಮ್ಮ ದೇವಿದು, ಇದು ನಮ್ಮ ಮುತ್ತಜ್ಜ ಆದಂತ ಫಕೀರ್ ಸಿಂಗ್ ಅವರು ಮಿಸ್ರಿ ಕೋಟೆಯಿಂದ ತಗೊಂಡ್ ಬಂದಿರ್ತಿತ್ತು. ಅವತ್ತು ಏನು ಸಣ್ಣ ಗುಡಿ ಇತ್ತು, ಇವತ್ತು ಇಷ್ಟು ದೊಡ್ಡ ಕಟ್ಟಡ ಆಗಿ ರಾರಾಜಿಸ್ತಿದ್ದಾಳೆ ದೇವಿ ಅಂದ್ರೆ ಇದಕ್ಕೆ ಸಾಗರದ ಜನತೆ ಉಪಕಾರ ಅಂತ ಹೇಳ್ಬೋದು. ಇವತ್ತು ಆ ಸಾಗರದ ಜನತೆಯಿಂದ ಭಕ್ತಿ ಮತ್ತೆ ಏನ್ ಸಹಕಾರ ಸಿಕ್ಕಿದೆ. ಇವತ್ತು ದೇವಿ ಇಷ್ಟು ವೈಭವದಿಂದ ನಿಂತಿದ್ದಾಳೆ. ನಾವು ನಮ್ಮ ವಂಶದಲ್ಲಿ ಪರಂಪರೆಯಾಗಿ ನಡೆದಿದೀವಿ. ನಮ್ಗೆ ಯಾವತ್ತೂ ಕೈ ಬಿಟ್ಟಿಲ್ಲ ಅಮ್ಮ. ಇದನ್ನೇ ನಾನು ಮತ್ತೆ ಹೇಳ್ತೀನಿ, ಎಲ್ಲರೂ ನಂಬಿ ಬನ್ನಿ, ಅತಿ ಹೆಚ್ಚು ಜನ ಬನ್ನಿ, ಎಲ್ಲರಿಗೂ ದೇವಿ ಆಶೀರ್ವದಿಸ್ತಾಳೆ ಅಂತ ನಾನು ಹೇಳ್ತೀನಿ. ಶ್ರೀ ಯಲ್ಲಮ್ಮ ದೇವಿಯ ಆಕ್ಚುಲಿ ಮೂಲ ಇರೋದು ಹುಲ್ಲತ್ತಿಯಿಂದ ನಮ್ಮ ರಜಪೂತ್ ಸಮಾಜದ ಬಹದ್ದೂರ್ ಸಿಂಗ್ ಅವರ ಮಕ್ಕಳು ಮೊಮ್ಮಕ್ಕಳು ಅವರ ಜಮಾನದಲ್ಲಿ ಹುಲ್ಲತ್ತಿಯಿಂದ ದೇವರನ್ನ ಇಲ್ಲಿ ತಂದು ಪ್ರತಿಷ್ಠಾಪನೆ ಮಾಡಿ ಇವಾಗ ತುಂಬಾ ಉತ್ತಮವಾಗಿ ಜೀರ್ಣೋದ್ಧಾರ ಮಾಡಿದ್ದಾರೆ. ಬಹದ್ದೂರ್ ಸಿಂಗ್ ಅವರ ಮಕ್ಕಳು ಹಾಗೂ ಮೊಮ್ಮಕ್ಕಳು ಇವು 3ನೇ ತಲೆಮಾರು. ಇವತ್ತಿಗೂ ಕೂಡ ಇಲ್ಲಿನ ಎಲ್ಲಾ ಪೂಜಾ ಜವಾಬ್ದಾರಿಯನ್ನು ನಮ್ಮ ಕುಟುಂಬ ನಡೆಸ್ಕೊಂಡು ಬರ್ತಾ ಇದೆ. ಈ ಒಂದು ಪೂಜೆಗೆ ನಮ್ಮ ಕಮಿಟಿಯವರು ಕೂಡ ನಮಗೆ ತುಂಬಾ ಚೆನ್ನಾಗಿ ಸಾಥ್ ಕೊಟ್ಟಿದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದಂತ ಎಲ್ಲಾ ಭಕ್ತಾದಿಗಳಿಗೆ ನಮ್ಮ ಕುಟುಂಬದ ಕಡೆಯಿಂದಲೂ ಕೂಡ ನಾವು ಸ್ವಾಗತವನ್ನು ಬಯಸ್ತಾ ಇದ್ದೇವೆ.